ಹ್ಯಾಟ್ಸ್ ಆಫ್. ನಿಮ್ ಬುದ್ಧಿವಂತಿಕೆಗೆ ಹ್ಯಾಟ್ಸ್ ಆಫ್. ಈಗ ಅರ್ಥ ಆಗ್ತಾ ಇದೆ ನಮ್ಮಪ್ಪ ನಿಮ್ಮನ್ನ ಯಾಕೆ ಮದುವೆ ಆದ್ರು, ಯಾಕೆ ಕಂಪನಿ CEO ಮಾಡಿದ್ರು ಅಂತ. ಚಾಲೆಂಜ್ನ ಮತ್ತೊಂದ್ಸಲ ಫ್ರೆಶ್ ಆಗಿ ನೆನಪು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ವೆಸ್ಟ್ಮೆಂಟ್ ಇಲ್ಲದೆ ಕಂಪ್ನಿಗೆ ಪ್ರಾಫಿಟ್ ತರಬೇಕು, ಆಗ ನಾನು ಗೆದ್ದಾಗಲ್ವಾ? ನೀವೇನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಾನೇನು ಅಂತ ಆದಷ್ಟು ಬೇಗ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈ ಚಾಲೆಂಜಲ್ಲಿ ಗೆದ್ದು ತೋರಿಸ್ತೀನಿ. ಪ್ರೀತು, ನಡಿಯ ನಡಿ. ಪೂರ್ಣೆ, ತಿಂಡಿ ರೆಡಿನಾ? ರೆಡಿಯಾಗಿ ತುಂಬಾ ಹೊತ್ತಾಯ್ತು. ಮತ್ತೆ ಕರಿಲೇ ಇಲ್ಲ ಇವತ್ತು? ಕರ್ದಾಗೆಲ್ಲ ತಿಂಡಿ ಬೇಡ ಅಂತ ಮೋನಿ ಹಿಂದೆ ಹೋಗ್ತಿದ್ರಲ್ಲ, ಅದಕ್ಕೆ ಹೇಳಲಿಲ್ಲ. ಓ, ಅನುಮಾನದ ಬೆಂಕಿ ಇನ್ನ ಹೊಗೆ ಆಡ್ತಾನೆ ಇದೆ. ಹುಷಾರು, ಅದೇ ಹುಷಾರು. ಮೋನಿಕಾ ಅಂದ್ರೆ ಯಾರು? ಪೂರ್ಣಿ, ಹೇಳಿದ್ನಲ್ಲೇ, ಮೋನಿ ಅಂದ್ರೆ ಮೋಹನ, ನನ್ನ ಕ್ಲಾಸ್ಮೇಟು. ಮತ್ತೆ ರಾತ್ರಿ ಸಂತೋಷದಿಂದ ಮೋನಿಕಾ ಅಂತ ಕನ್ವರ್ಸ್ತಿದ್ರಿ. ಪೂರ್ಣಿ, ಅದು ಅವನು ತುಂಬ ತಮಾಷೆ ಮಾಡ್ತಿರ್ತಾನೆ. ಅದನ್ನ ನಾನು ಜ್ಞಾಪಿಸ್ಕೊಂಡು ನಗ್ತಿದ್ದೆ, ಕನ್ವರ್ಸಿದ್ದೆ ಅಷ್ಟೇ. ಅಂದ್ರೆ ಮೋಹನ, ಮೋನಿಕಾ ಅಲ್ಲ. ಹಾ, ಹೌದೌದು, ನನ್ನ ನಂಬು ಪೂರ್ಣಿ. ಮೋಹನ ಯಾಕೆ ಮೋನಿಕಾ ಅಂತ ಸೇವ್ ಮಾಡಿದ್ದೀರಾ? ಪೂರ್ಣಿ, ಅದು ನಮ್ಮ ಮೋಹನ ಸ್ವಲ್ಪ ಹುಡುಗಿ ಥರ ಆಡ್ತ ಕಡೆ. ಅದಕ್ಕೆ ಸುಮ್ಮನೆ ಅವನ ಕಾಲಿಡಕ್ಕೆ ಅಂತ ಮೋನಿಕಾ ಅಂತ ಸೇವ್ ಮಾಡ್ಕೊಂಡಿದ್ದೀನಿ, ಅಷ್ಟೇ ಅಷ್ಟೇ. ನಿನ್ನೆವರೆಗೂ ಮೋನಿ ಅಂದ್ರೆ ಮೋಹನ ಅಂತ ಹೇಳ್ತಾ ಇದ್ರಿ, ಇವಾಗ ಈ ಕಾರಣ ನೆನ್ಪಾಯ್ತಾ? ಏನ್ ಇವನು? ನಾನು ಕಾಲ್ ಮಾಡಿದ್ರೆ ಮಧ್ಯರಾತ್ರಿ ಆದ್ರೂ ಎದ್ದು ಮಾತಾಡ್ತಿದ್ದ. ಆದ್ರೆ ಇವತ್ತು ಇಷ್ಟೊಂದು ಕಾಲ್ ಮಾಡ್ತಿದ್ರು ರಿಸೀವೇ ಮಾಡ್ತಿಲ್ಲ. ಪಿಕ್ ಮಾಡಿ ಮಾತಾಡಿ. ಬಿಡಬೇಡ, ಆಮೇಲೆ ಮಾತಾಡ್ತೀನಿ ಬಿಡೆ. ಪರವಾಗಿಲ್ಲ, ಮಾತಾಡಿ. ಏನ್ ಅರ್ಜೆಂಟ್ ಇರುತ್ತೋ ಏನೋ, ಪಿಕಪ್ ಪಾಯಿಂಟ್ ಹೇಳಕ್ಕೆ ಮಾಡಿರ್ಬೋದು. ಪಿಕ್ ಮಾಡಿ ಮಾತಾಡಿ. ಪೂರ್ಣಿ, ತಿಂಡಿ ಮಾಡ್ಬೇಕಾರೆ ಮಾತಾಡ್ಬಾರ್ದು ಕಣೆ. ಹಾಗಾದ್ರೆ ಇಷ್ಟೊತ್ತು ಏನ್ ಮಾಡ್ತಿದ್ರಿ? ಅದು ರಿಸೀವ್ ಮಾಡಿ ಮಾತಾಡಿ. ಮೋಹನ, ನೀನು ಆಫೀಸ್ಗೆ ಹೋಗಿರೋದು, ನಾನು ಬರೋದು ಲೇಟ್ ಆಗುತ್ತೆ. ತಿಂಡಿ ತಿಂತಾ ಇದ್ದೆ. ಆಫೀಸಲ್ಲಿ ಫೈಲು ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ, ರೈಟ್ ಸೈಡು, ರೆಡ್ ಕಲರ್ ಫೈಲು. ಬಾಯ್ 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 ಬಾಯ್. ಮೋಸ್ಟ್ಲಿ ಹೆಂಡತಿ ಮುಂದೆನೆ ಇರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನನ್ಗೇನು ಮಾತಾಡಕ್ಕೆ ಬಿಡದೆ ಅವನೇ ಪಟಪಟ ಅಂತ ಮಾತಾಡ್ಬಿಟ್ಟು ಫೋನ್ ಇಟ್ಬಿಟ್ಟ. ಸರಿ, ಆಫೀಸಿಗೆ ಬರ್ತಾನಲ್ಲ, ಅಲ್ಲೇ ಕೇಳಿದ್ರೆ ಆಯ್ತು. ಅವ್ರು ಮಾತಾಡ್ಲೇ ಇಲ್ಲ?
ಪೂರ್ಣಿ ಅವನೇನು ಮಾತಾಡ್ಬೇಕು ಅದನ್ನ ನಾನೇ ಮಾತಾಡ್ಬಿಟ್ಟನಲ್ಲ, ಅದಕ್ಕೆ ಅವನು ಮಾತಾಡ್ಲಿಲ್ಲ ನೋಡು. ಬುದ್ಧಿವಂತಿಕೆ. ಇವಾಗ ನೀವೇ ಮೋನಿಕಂಗ್ ಫೋನ್ ಮಾಡಿ ಮಾತಾಡಿಸ್ತಿರೋ ಅಥವಾ ಆಫೀಸಿಗೆ ಬಂದು ನಾನೇ ಅವಳು ಯಾರು ಅಂತ ತಿಳ್ಕೊಳ್ಳೋ? ಕಾಲ್ ಮಾಡ್ರಿ, ಫೋನ್ ಮಾಡ್ರಿ, ಕೊಡ್ರಿ. ಪೂರ್ಣಿ ಬಿಡು, ಕೊಡ್ರಿ, ಬಿಡು, ಫೋನ್ ಕೊಡಿ, ಬಿಡು ಪೂರ್ಣಿ, ಕೊಡ್ರಿ. ಬಿಡು. ಯಾಕೆ ಬೆಳಗ್ಗೆ ಇಬ್ರು ಈ ತರ ಕೂಗಾಡ್ತಿದ್ದೀರಾ? ನಿನ್ ನಳಿಯನ್ ನಾಟಕ ಅತಿ ಆಯ್ತು ಅಮ್ಮ. ಕೂಗಾಡ್ದೆ ಬೇರೆ ದಾರಿನೇ ಇಲ್ಲ. ಫೋನ್ ಮಾಡ್ರಿ, ಕೊಡ್ರಿ, ಫೋನ್ ಬಿಡು ಕೊಡಿ ಪೂರ್ಣಿ, ನಂಗೆ. ಬಿಡು. ಕೊಡ್ರಿ. ಯಾರ್ದು ಅತಿ ಆಗಿದ್ದು? ಅತಿ ಆಗ್ತಿರೋದು ನಿಂದು. ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ನನ್ನ ಮೇಲೆ ಅನುಮಾನ ಪಡ್ತಾಳೆ, ಇದು ಸರಿ ಅಲ್ಲ. ನಿಮ್ ನಾಟಕಕ್ಕೂ ಒಂದ್ ಮಿತಿ ಅಂತ ಇರುತ್ತೆ. ಮಿತಿ ಮೀರಿ ಆಡ್ತಾ ಇರೋದು ನೀವು. ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಥವಾ ನನ್ನನ್ನು ಅಷ್ಟು ದಡ್ಡಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಅವಳು ಎಲ್ಲಿ ಮಾತಾಡಿದ್ರೆ ನನಗೆಲ್ಲ ಗೊತ್ತಾಗ್ಬಿಡುತ್ತೋ ಅಂತ ಅವಳಿಗೆ ಮಾತಾಡಕ್ಕೂ ಬಿಡದೆ ಎಲ್ಲನೂ ನೀವೇ ಮಾತಾಡಿ ಫೋನ್ ಕಟ್ ಮಾಡ್ಬಿಟ್ರಲ್ಲ. ಇವಾಗ ಫೋನ್ ಮಾಡ್ರಿ. ಪೂರ್ಣಿ, ಏನೇ ವಿಷಯ ಇದ್ರೂ ಸಂಜೆ ಆಫೀಸಿಂದ ಬಂದ್ಮೇಲೆ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ಈಗ ಅವನಿಗೆ ತಿಂಡಿ ತಿನ್ನೋಕ್ ಬಿಡು. ಆದಿ, ನೀನ್ ಸುಮ್ನೆ ತಿಂಡಿ ತಿನ್ನಪ್ಪ. ಇನ್ನೆಲ್ಲಿ ತಿಂಡಿ? ನೆಮ್ಮದಿ ಇಲ್ಲ ಅಂದ್ಮೇಲೆ ತಿಂಡಿ ತಿನ್ನೋದೇನೋ? ನನಗೆ ಯಾವ ತಿಂಡಿನೂ ಬೇಕಾಗಿಲ್ಲ. ಆದಿ, ನಿಂತ್ಕೊಳ್ರಿ. ಇವತ್ ಮೋನಿಕನ್ ವಿಷಯನ ಇಲ್ಲೇ ಇತ್ಯರ್ಥ ಮಾಡ್ಬಿಟ್ಟು ಹೋಗಿ. ಏನ್ ನೋಡ್ತಿದ್ದೀರಾ? ಮಾತಾಡಿ. ಪೂರ್ಣಿ, ಅಮ್ಮ, ಮಾತಾಡ್ಬೇಡ ನೀನು. ಆದಿ, ಏನೇ ವಿಷಯ ಇದ್ರೂ ಸಂಜೆ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ನೀನ್ ಆಫೀಸಿಗೆ ಹೋಗ್ಬಾ. ಏನೇ ಪೂರ್ಣಿ, ಏನಾಗಿದೆ ನಿನ್ಗೆ? ಯಾಕೆ ಈ ತರ ಮಾಡ್ತಿದ್ಯಾ? ನಿನ್ ಜೀವನನ ನಿನ್ ಕೈಯಾರೆ ಯಾಕೆ ಹಾಳು ಮಾಡ್ಕೋತಿದ್ಯಾ? ನನ್ ಜೀವನ ನಾನೇ ನನ್ ಕೈಯಾರೆ ಹಾಳು ಮಾಡ್ಕೋತಿಲ್ಲಮ್ಮ. ನನ್ ಜೀವನ ಹಾಳು ಮಾಡ್ತಾ ಇರೋದು ನೀನ್ ಅಳಿಯ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿದ್ಯಲ್ಲ, ಅಲ್ಲಿ ನಡೀತಾ ಇರೋದನ್ನೆಲ್ಲ ಪ್ರಮಾಣಿಸಿ ನೋಡಿನೇ ನಾನು ಹಿಂಗ್ ಮಾಡ್ತಿರೋದು. ನಿನ್ನ ಅಳಿಯ ದಾರಿ ತಪ್ಪು ಹೋಗ್ತಿದ್ದಾರೆ ಅಮ್ಮ. ಪ್ರೀತು, ಡಿಸ್ಟರ್ಬ್ ಆಗ್ಬೇಡ ಕಣೋ. ಅಪ್ಪ ಬದಲಾಗಿದ್ದಾರೆ ಅಂತ ನಮ್ಗೆಲ್ಲ ಆಲ್ರೆಡಿ ಗೊತ್ತಲ್ವಾ, ಇದ್ರಲ್ಲಿ ಹೊಸ್ತೇನಿದೆ? ಆದ್ರೂ ಆ ಕಾವೇರಿ ಈ ರೀತಿ ಬದಲಾಗ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ಮನೆಗ್ ಮದ್ವೆ ಆಗಿ ಬಂದಾಗ ಏನು ಗೊತ್ತಿಲ್ದೇರೋ ಅಮಾಯಕಳ ತರ ಇದ್ಲು. ಇವಾಗ ನಮ್ಮೆಲ್ರನ್ನು ಬಲಿ ಕೊಡೋ ಮಾರಿ ತರ ಆಗಿದ್ದಾಳೆ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೆ ಕೋಪ ಬರ್ತಾ ಇದೆ. ಪಾಪ ಇನ್ನು ಪ್ರೀತು ಕೋಪ ಬರೋದು ಸಹಜ ಅಲ್ವಾ? ಆ ಕಾವೇರಿಗೆ ನಾವ್ ಯಾರು ಗೆಲ್ಲೋದು ಇಷ್ಟ ಇಲ್ಲ. ಅದಕ್ಕೆ ಒಂದಾದ್ಮೇಲೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾನೆ ಇದ್ದಾಳೆ. ಬಟ್ ವಿ ಶುಡ್ ನಾಟ್ ಸ್ಟಾಪ್. ನಾವ್ ಇದನ್ನೆಲ್ಲ ಮೀರಿ ಗೆಲ್ಲೇಬೇಕು. ಹೌದು ಪ್ರೀತು, ಆ ಕಾವೇರಿನ ಸೋಲಿಸ್ಬೇಕು. ನಾವು ಗೆಲ್ಬೇಕು. ನೀನು ಬಿಸ್ನೆಸ್ ಶುರು ಮಾಡು. ಅದಕ್ಕೆ ನಿಂಗೆ ಫಂಡಿಂಗ್ ಬೇಕು ಅಂದರೆ ನಾನು ಪರ್ಸ್ನಲ್ ಸೇವಿಂಗ್ಸಿಂದ ಕೊಡ್ತೀನಿ. ನೀನು ಬಿಸ್ನೆಸ್ ಶುರು ಮಾಡು. ಏನ್ರಿ, ಏನ್ ಹೇಳ್ತಿದ್ದೀರಾ ನೀವು? ನಮ್ಗಿರೋ ಬರೋ ಸೇವಿಂಗ್ಸ್ ಎಲ್ಲ ನಿಮ್ ತಮ್ಮಂಗ್ ಕೊಟ್ಬಿಟ್ರೆ, ಅಲ್ಲ ಬೈ ಮಿಸ್ ಆಗಿ ಅದು ಲಾಸ್ ಆದಾಗ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ. ಆ ಕಾವೇರಿ ಅಂತೂ ನಮ್ಗೆ ನಯ ಪೈಸಾ ಕೊಡಲ್ಲ, ಗೊತ್ತಿದ್ಯಾ ನಿಮ್ಗೆ? ಆ ಥರ ಎಲ್ಲ ಏನೂ ಆಗಲ್ಲ, ಸುಮ್ಮನಿರೆ. ಅವನು ನನ್ನ ತಮ್ಮ, ಅವನು ಅನ್ಕೊಂಡಿದ್ದನ್ನು ಮಾಡೇ ಮಾಡ್ತಾನೆ. ಕಾವೇರಿನ ಸೋಲಿಸ್ತಾನೆ. ನನಗೆ ಅವನ ಮೇಲೆ ನಂಬಿಕೆ ಇದೆ. ಅಂಥದ್ದೇನೂ ಆಗಲ್ಲ, ನೀ ಸುಮ್ಮನೆ ಇರು. ಹೌದು ಪ್ರೀತು, ನನಗಿದು ಫ್ಲಾಶೇ ಆಗಲಿಲ್ಲ ನೋಡು. ನಿನಗೆ ಬಿಸ್ನೆಸ್ ಮಾಡೋದಕ್ಕೆ ಎಷ್ಟು ಹಣ ಬೇಕು ಹೇಳು, ನಾವು ಸೇವಿಂಗ್ಸಿಂದ ಕೊಡ್ತೀವಿ. ಅಕ್ಕ, ಅಣ್ಣ, ಕಾವೇರಿ ಹೇಳೋದನ್ನ ಕೇಳಿಸ್ಕೊಂಡ್ಮೇಲೂ ಕೂಡ ನೀವು ಈ ಥರ ಹೇಳಕ್ ಹೇಗೆ ಸಾಧ್ಯ? ಅಲ್ಲ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಾನು ಬಿಸ್ನೆಸ್ ಶುರು ಮಾಡಿ ಅದ್ರಲ್ಲಿ ಗೆದ್ರೂ ಕೂಡ ಕಾವೇರಿ ಹಾಕಿರೋ ಚಾಲೆಂಜಲ್ಲಿ ನಾನು ಸೋತ್ ಹಾಗೇನೆ. ಅದಕ್ಕೋಸ್ಕರ ನಾನು ಯಾರ ಹೆಲ್ಪು ತಗೊಳ್ದೇನೆ ನನ್ನ ಸ್ವಂತ ಟ್ಯಾಲೆಂಟ್ನ ಯೂಸ್ ಮಾಡಿ ಬಿಸ್ನೆಸ್ ಶುರು ಮಾಡಿ ಅದ್ರಲ್ಲಿ ಗೆದ್ದು ಕಾವೇರಿ ಚಾಲೆಂಜಲ್ಲಿ ಗೆದ್ದು ತೋರಿಸ್ತೀನಿ. ಆ ಕಾವೇರಿಗೆ ನಾವು ಸುಲಭವಾಗಿ ಗೆಲ್ಲೋದು ಇಷ್ಟ ಇಲ್ಲ. ಅದಕ್ಕೆ ಈ ಥರ ಪ್ರತಿ ಹೆಜ್ಜೆಗೂ ನಮಗೆ ಕಷ್ಟ ಕೊಡ್ತಾ ಇದ್ದಾಳೆ. ಅವಳ ಉದ್ದೇಶ ನಾವು ಸೋಲ್ಬೇಕು ಅನ್ನೋದೇ ಆಗಿದ್ರೆ ನಮ್ಮ ದಾರಿನ ಹೇಗೆ ಸುಲಭ ಮಾಡೋದಕ್ಕೆ ಸಾಧ್ಯ? ಕಠಿಣ ಮಾಡೇ ಮಾಡ್ತಾರೆ. ಅಷ್ಟೇ ಅಲ್ಲ, ಮುಂದೆ ಕೂಡ ಅವಳು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನಾವು ತಯಾರಾಗಿರಬೇಕು.
ಅದ್ರ ಬದಲು ನಾವು ಅವಳು ಗೆಲ್ಲೋ ದಾರಿಗೆ ಅಡ್ಗಲ್ ಹಾಕೋಣ.